ಎಲ್ಲರಿಗೂ ನಮಸ್ಕಾರ. ನಕಾರಾತ್ಮಕ ಆಲೋಚನೆಗಳು ಬಂದಾಗ ಸಕಾರಾತ್ಮಕವಾಗಿ ಪರಿವರ್ತನೆ ಆಗಲು ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ. ನಿಮಗೆ ನೆಗೆಟಿವ್ ಥಾಟ್ಸ್ ಬಂದಾಗ ನಿಮ್ಮ ಕಂಟ್ರೋಲಿಗೆ ಸಿಗ್ತಲೇ ಇದ್ದಾಗ ನೀವು ಏನು ಮಾಡ್ಬೋದು ಅಂತಂದರೆ, ಕೆಲವೊಂದು ಹೊಸ ಹವ್ಯಾಸಗಳನ್ನು ರೂಢಿ ಮಾಡ್ಕೋಬೋದು. ಡ್ರಾಯಿಂಗ್ ಆಗಿರ್ಬೋದು, ರಂಗೋಲಿ ಬಿಡಿಸೋದು, ಪೇಂಟಿಂಗ್, ವಾಕಿಂಗ್, ರಿಫ್ರೆಶ್ಮೆಂಟ್ಗಾಗಿ ಪಾರ್ಕಿಗೆ ಹೋಗೋದು, ಹಾಡಾಡೋದು, ಡ್ಯಾನ್ಸ್ ಮಾಡೋದು. ಸೊ ಈ ರೀತಿಯಾದಂತಹ ಹವ್ಯಾಸಗಳನ್ನು ಇಟ್ಕೊಂಡಾಗ ಆದಷ್ಟು ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರ್ಬೋದು. ಇನ್ನೊಂದು ಏನು ಮಾಡ್ಬೋದು ನೀವು ಅಂತಂದರೆ, ನೆಗೆಟಿವ್ ಥಾಟ್ಸ್ ಎಲ್ಲನೂ ಒಂದು ಪಟ್ಟಿಯನ್ನು ಮಾಡಿ ನೀವು ಲಿಸ್ಟ್ ಮಾಡಿ ಅದನ್ನೆಲ್ಲ ಥಾಟ್ಸನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗಬೇಕು. ಅದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಭ್ಯಾಸ ಆಗ್ತಾ ಆಗ್ತಾ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ನಾನು ಕಾನ್ಫಿಡೆಂಟ್ ಇಲ್ಲ, ನನ್ನ ಕಾನ್ಫಿಡೆನ್ಸ್ ಲೋ ಇದೆ, ನನ್ನ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರಲ್ಲ ಅಂತ ನಿಮ್ಮ ಥಾಟ್ಸ್ ಇದ್ದರೆ, ಆ ಥಾಟನ್ನು ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಬರ್ಕೋಬೇಕು. ಹೇಗೆ ಅಂದರೆ, ನಾನು ತುಂಬ ಕಾನ್ಫಿಡೆನ್ಸ್ ಆಗಿದ್ದೀನಿ, ನಾನು ಎಷ್ಟು ಜನ ಮುಂದೆ ಬೇಕಾದರೂ ಮಾತಾಡುವಂಥ ಸಾಮರ್ಥ್ಯ ನನ್ನಲ್ಲಿದೆ ಅಂತ ನೀವು ಆ ಥಾಟ್ಸನ್ನು ಹಾಕ್ಕೊಂಡಾಗ ಅದೇ ಥಾಟ್ಸ್ ಪ್ರಕಾರ ನೀವು ಜೀವಿಸ್ತಾ ಹೋಗ್ತೀರಾ. ಈ ಸಜೆಷನ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.